ಅಭಿಷೇಕ್ ಶರ್ಮಾ ಭಾರತೀಯ ಕ್ರಿಕೆಟ್ ರಂಗದಲ್ಲಿ ರೈಟ್ ನೌ ನಿಜವಾಗ್ಲೂ ಹೊಳಿತಾ ಇರುವಂತಹ ಹೆಸರು. ಆಫ್ಟರ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲರ ನಂತರ ಟೀಮ್ ಇಂಡಿಯಾ ಹೇಗೆ ಇರಬಹುದು ಅನ್ನೋದಕ್ಕೆ ಅಭಿಷೇಕ್ ಶರ್ಮಾ ರೈಟ್ ನೌ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳಬಹುದು. ಟೀಮ್ ಇಂಡಿಯಾಕ್ಕೆ ಮುಂಬರುವ ದಿನಗಳಲ್ಲಿ ಒಂದು ಅದ್ಭುತವಾದಂತಹ ಅಸೆಟ್, ಅದರ ಜೊತೆಗೆ ದಾಖಲೆಗಳನ್ನ ಧೂಳೀಪಟ ಮಾಡೋದಕ್ಕೆ ಅಂತಾನೆ ಬಂದಿರುವಂತಹ ಆಟಗಾರ. ಕೋಚಿಂಗ್ ಅನ್ನ ಪಡೆದುಕೊಂಡಿದ್ದು ಯಾರ ಬಳಿ ಅಂತಂದ್ರೆ ಅದು ಪಂಜಾಬ್ನ ಪುತ್ತರ್ ಅಂತ ಹೆಸರಾಗಿರುವಂತಹ ಸಿಕ್ಸರ್ ಕಿಂಗ್ ಅಂತ ಹೆಸರಾಗಿರುವಂತಹ ಯುವರಾಜ್ ಸಿಂಗ್. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಅಭಿಷೇಕ್ ಶರ್ಮಾ ಭಾರತೀಯ ಕ್ರಿಕೆಟ್ ರಂಗದಲ್ಲಿ ರೈಟ್ ನೌ ನಿಜವಾಗ್ಲೂ ಹೊಳಿತಾ ಇರುವಂತಹ ಹೆಸರು. ಆಫ್ಟರ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲರ ನಂತರ ಟೀಮ್ ಇಂಡಿಯಾ ಹೇಗೆ ಇರಬಹುದು ಅನ್ನೋದಕ್ಕೆ ಅಭಿಷೇಕ್ ಶರ್ಮಾ ರೈಟ್ ನೌ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ಮಾಡ್ತಾ ಇರುವಂತಹ ಬ್ಯಾಟಿಂಗ್ ಶೈಲಿ, ಒನ್ ಡೇ ಹಾಗೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರನ್ನು ಅವ್ರು ಇನ್ನೂ ತೊಡಗಿಸ್ಕೊಂಡಿಲ್ಲ. ಆದರೆ T20 ಕ್ರಿಕೆಟ್ನಲ್ಲಿ ಅವರು ಆಡ್ತಾ ಇರುವಂತಹ ಪರಿಯನ್ನ ನೋಡಿದ್ರೆ ನಿಜವಾಗ್ಲೂ ಟೀಮ್ ಇಂಡಿಯಾಕ್ಕೆ ಮುಂಬರುವ ದಿನಗಳಲ್ಲಿ ಒಂದು ಅದ್ಭುತವಾದಂತಹ ಅಸೆಟ್ಟು, ಅದರ ಜೊತೆಗೆ ದಾಖಲೆಗಳನ್ನ ಧೂಳೀಪಟ ಮಾಡೋದಕ್ಕೆ ಅಂತಾನೆ ಬಂದಿರುವಂತಹ ಆಟಗಾರ ಅಂತ ನನಗನ್ಸುತ್ತೆ. ಇಂತಹ ಅಭಿಷೇಕ್ ಶರ್ಮಾ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡೋದಕ್ಕಿಂತ ಮುಂಚೆ ಕೋಚಿಂಗ್ ಅನ್ನ ಪಡೆದುಕೊಂಡಿದ್ದು ಯಾರ ಬಳಿ ಅಂತಂದ್ರೆ ಅದು ಪಂಜಾಬ್ನ ಪುತ್ತರ್ ಅಂತ ಹೆಸರಾಗಿರುವಂತಹ ಸಿಕ್ಸರ್ ಕಿಂಗ್ ಅಂತ ಹೆಸರಾಗಿರುವಂತಹ ಯುವರಾಜ್ ಸಿಂಗ್ ಅವರ ಬಳಿ. ಯುವರಾಜ್ ಸಿಂಗ್ ಅವರು ಅವ್ರಿಗೆ ಕೋಚ್ ಅಂತಂದ್ರೆ ನಿಮಗೆ ಅವರ ಮೈಂಡ್ ಸೆಟ್ ಹೆಂಗಿರುತ್ತೆ, ಅವರ ಅಗ್ರೆಷನ್ ಹೆಂಗಿರುತ್ತೆ, ಅವರ ಶಾರ್ಟ್ ಸೆಲೆಕ್ಟ್ ಹೆಂಗಿರುತ್ತೆ, ಎದುರುಗಡೆ ಬೌಲರ್ ಯಾವನೇ ಆಗಿರಲಿ ಅದನ್ನ ಎದುರಿಸುವಂತಹ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದನ್ನ ಯುವರಾಜ್ ಸಿಂಗ್ ಅವರ ವಿಚಾರದಲ್ಲಿ ನೀವು ಎಲ್ಲರೂ ಕೂಡ ನೋಡಿದೀವಿ. ಅದೇ ಒಂದು ಡೇರ್ ಡೆವಿಲ್ ತರ ಅಭಿಷೇಕ್ ಶರ್ಮಾ ಇವತ್ತು ಭಾರತೀಯ ಕ್ರಿಕೆಟ್ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಅವರ ಬ್ಯಾಟಿಂಗ್ ಅನ್ನ ನೋಡ್ತಾ ಇದ್ರೆ ಯುವರಾಜ್ ಸಿಂಗ್ ಅವರ ಬ್ಯಾಟಿಂಗ್ ಅನ್ನ ನೋಡ್ದಂಗೆ ಅಂತ ಅನ್ಸುತ್ತೆ. ಅದರ ಜೊತೆಗೆ ಅವರ ಡೇರ್ನೆಸ್ ಅನ್ನ ನೋಡ್ತಾ ಇದ್ರೆ ವೀರೇಂದ್ರ ಸೆಹ್ವಾಗ್ ಅವ್ರನ್ನ ನೋಡ್ದಂಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇದುವರೆಗೂ ನಾನು ನೋಡ್ದಂಗೆ ಇದುವರೆಗೂ ಫಸ್ಟ್ ಬಾಲ್ ಸ್ಕ್ರೀಸ್ಗೆ ಬಂದ ತಕ್ಷಣ ಒಂದಷ್ಟು ಬ್ಯಾಟ್ಸ್ಮನ್ಗಳು ಏನ್ ಮಾಡ್ತಾರೆ, ಬೌಲರ್ನ ಡಿಫೆಂಡ್ ಮಾಡ್ಕೋತಾರೆ. ಪಿಚ್ ಹೆಂಗಿದೆ, ಪಿಚ್ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊತಾರೆ. ತಿಳ್ಕೊಂಡ ಆದ್ಮೇಲೆ ಅವರ ಆಟವನ್ನ ಅವ್ರು ಆಡ್ತಾರೆ. ಆದ್ರೆ ವೀರೇಂದ್ರ ಸೆಹ್ವಾಗ್ ಮಾತ್ರ ಅದಕ್ಕೆ ಉಲ್ಟಾ. ಅವರೊಂದು ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ರು ಈ ವಿಚಾರವಾಗಿ. ಬ್ಯಾಟ್ ಇರೋದೇನಕ್ಕೆ, ಬಾಲ್ನ ಹೊಡೆಯೋಕ್ಕೆ. ಬಾಲ್ ಬರ್ತಾ ಇದೆ, ಅದನ್ನ ಎಸೆಯೋನ್ ಯಾವನಾದ್ರೂ ಆಗಿರ್ಲಿ, ಆ ಬಾಲ್ನ ಹೊಡಿಬೇಕು, ಬೌಂಡ್ರಿ ಲೈನ್ಗೆ ಸೇರಿಸಬೇಕು. ದಟ್ ಈಸ್ ಮೈ ಇಂಟೆನ್ಷನ್. ಸೊ ಆ ಡೇರ್ನೆಸ್ಸು ವೀರೇಂದ್ರ ಸೆಹ್ವಾಗ್ ಅಲ್ಲಿ ಮುಂಚೆ ಇತ್ತು. ಅಂತಹ ಡೇರ್ನೆಸ್ ಇರುವಂತಹ ಭಾರತದ ಆಟಗಾರ ಮತ್ತೊಬ್ಬ ಯಾರಾದರೂ ಇದ್ರೆ ಅದು ಅಭಿಷೇಕ್ ಶರ್ಮಾ ಅಂತ ನನಗನ್ಸುತ್ತೆ. ಸ್ಕ್ರೀಸ್ಗೆ ಓಪನರ್ ಆಗಿ ಬಂದು ಮೊದಲ ಬಾಲ್ನಲ್ಲೇ ಬೀಸದಷ್ಟೇ ಗೊತ್ತಿರೋದವ್ರಿಗೆ. ಅಂತಹ ಅಭಿಷೇಕ್ ಶರ್ಮಾ ಇದೀಗ ಬ್ಯಾಕ್ ಟು ಬ್ಯಾಕ್ ದಾಖಲೆಗಳನ್ನ ಮಾಡ್ತಾ ಇದ್ದಾರೆ. 2025ರಲ್ಲಿ ಅವರ ಸ್ಟ್ರೈಕ್ ರೇಟ್ ನಲ್ಲಿ ಅಷ್ಟೊಂದು ರನ್ ಅನ್ನ ಗಳಿಸಿದಂತಹ ಇನ್ನೊಬ್ಬ ಆಟಗಾರ ಇರಲಿಲ್ಲ. ಇದೀಗ T20 ಕ್ರಿಕೆಟ್ನಲ್ಲಿ ಅತ್ಯಧಿಕ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಂತಹ ಆಟಗಾರನ ಒಂದು ಓವರ್ಟೇಕ್ ಮಾಡಿ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಇದೀಗ ಆ ಸ್ಥಾನಕ್ಕೆ ಅಭಿಷೇಕ್ ಶರ್ಮಾ ಬಂದು ಕೂತಿದ್ದಾರೆ. ಈ ಒಂದು ರೆಕಾರ್ಡ್ ಅಂದ್ರೆ ವರ್ಷದಲ್ಲಿ ಅತ್ಯಧಿಕ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದಂತಹ ಬ್ಯಾಟರ್ ಎನ್ನುವ ರೆಕಾರ್ಡ್ ವೆಸ್ಟ್ ಇಂಡೀಸ್ನ ದಾಂಡಿಗ ಆಂಡ್ರೆ ರಸೆಲ್ ಅವರ ಹೆಸರಿನಲ್ಲಿತ್ತು. ಅವರು 2024ರಲ್ಲಿ 185.34 ಸ್ಟ್ರೈಕ್ ರೇಟ್ ನಲ್ಲಿ 1074 ರನ್ ಗಳಿಸಿ ದಾಖಲೆ ಮಾಡಿದ್ರು. ಅವರ ಆ ದಾಖಲೆ ಅವರ ಹೆಸರಿನಲ್ಲೇ ಇತ್ತು. ಇದೀಗ ಆ ದಾಖಲೆಯನ್ನ ಅಭಿಷೇಕ್ ಶರ್ಮಾ ಬ್ರೇಕ್ ಮಾಡುವ ಮೂಲಕ ತನ್ನ ಹೆಸರಿಗೆ ಹೊಸ ದಾಖಲೆಯನ್ನ ಬರ್ಕೊಂಡಿದ್ದಾರೆ. ಆಂಡ್ರೆ ರಸೆಲ್ ಅವರ ಬ್ಯಾಟಿಂಗ್ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಯಾವ ರೀತಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅಂತ. ಅಂತಹ ದಾಂಡಿಗ 6 ಫೀಟ್ ಹೈಟು, ಒಳ್ಳೆ ಅಜಾನುಬಾಹು. ಅಂತಹ ದಾಂಡಿಗ 185 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ರೆ ಅಭಿಷೇಕ್ ಶರ್ಮಾನ ನೋಡಿದ್ರೆ ಯಾರಿಗೂ ಕೂಡ ಹಂಗನ್ಸಲ್ಲ. ಇವ್ರು ಈ ತರ ಬ್ಯಾಟಿಂಗ್ ಮಾಡ್ಬೋದು, ಈ ತರ ಸಿಕ್ಸ್ ಹೊಡಿಬಹುದು, ಈ ತರ ಬೌಂಡ್ರಿಗಳನ್ನ ಬಾರಿಸಬಹುದು ಅಂತ ಯಾರಿಗೂ ಅನ್ಸಲ್ಲ. ಅಷ್ಟು ಏನಂತಾರೆ, ಆಂಡ್ರೆ ರಸೆಲ್ ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಅಷ್ಟೊಂದು ಬಾಡಿ ಬಿಲ್ಡ್ ಅನ್ನ ಅಭಿಷೇಕ್ ಶರ್ಮಾ ಮಾಡಿಲ್ಲ. ಆದ್ರೆ ಶಾರ್ಟ್ ಸೆಲೆಕ್ಟ್ ಮಾತ್ರ ಆಂಡ್ರೆ ರಸೆಲ್ ಅವರನ್ನ ಮೀರಿಸುವಂತಹ ಶಾರ್ಟ್ ಸೆಲೆಕ್ಟ್ ಅನ್ನ ಮಾಡ್ತಾರೆ. 2025ರಲ್ಲಿ ಅಭಿಷೇಕ್ ಶರ್ಮಾ T20 ಕ್ರಿಕೆಟ್ ನಲ್ಲಿ ಒಟ್ಟು 1602 ರನ್ಗಳನ್ನ ಗಳಿಸಿದ್ದಾರೆ. ಸ್ಟ್ರೈಕ್ ರೇಟ್ ಎಷ್ಟು ಗೊತ್ತಾ, 202.01. ಆಂಡ್ರೆ ರಸೆಲ್ ಅವರಿಗಿಂತ 15 ಪಾಯಿಂಟ್ ಜಾಸ್ತಿ ಇದೆ ಇವರ ಸ್ಟ್ರೈಕ್ ರೇಟ್ ನಲ್ಲಿ. ಸೊ ಇದೀಗ ಒಂದೇ ವರ್ಷದಲ್ಲಿ
200ಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ನಲ್ಲಿ 1500ಕ್ಕಿಂತ ಹೆಚ್ಚಿನ ರನ್ ಕಲೆ ಹಾಕಿರುವ ವಿಶ್ವದ ಏಕೈಕ ಕ್ರಿಕೆಟಿಗ ಅಭಿಷೇಕ್ ಶರ್ಮಾ. ನಿಜವಾಗ್ಲೂ ಇವರ ಈ ಬ್ಯಾಟಿಂಗ್ ಹಾಗೂ ಇವರ ಈ ಸಾಧನೆಯನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಅಭಿಷೇಕ್ ಶರ್ಮಾ ನಮ್ಮ RCB ಟೀಮ್ನಲ್ಲಿ ಇದ್ದಿದ್ರೆ ಹಬ್ಬ ಸಖತ್ತಾಗಿರೋದು. ಆದ್ರೆ ಏನ್ ಮಾಡ್ತೀರಾ, ಪಕ್ಕದ ಸ್ಟೇಟ್ ಆಗಿರುವಂತಹ ಹೈದರಾಬಾದ್ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಇದ್ದಾರೆ. ಇಟ್ಸ್ ಓಕೆ, RCB ತಂಡದಲ್ಲಿ ಇಲ್ಲ ಆದ್ರೂ ಪರವಾಗಿಲ್ಲ. ಇಂಡಿಯಾದಲ್ಲಿ ನಮ್ಮ ದೇಶಕ್ಕೋಸ್ಕರ ನಮ್ಮ ದೇಶದ ಪರವಾಗಿ ಬ್ಯಾಟ್ ಅನ್ನ ಬೀಸುವಂತಹ ಅಭಿಷೇಕ್ ಶರ್ಮಾ ಈ ಒಂದು ದಾಖಲೆಯನ್ನ ಮಾಡಿದರೆ. ಇವರ ಈ ಬ್ಯಾಟಿಂಗ್ ಅನ್ನ ನೋಡ್ತಾ ಇದ್ರೆ ಇನ್ನು ಯಾವೆಲ್ಲ ರೆಕಾರ್ಡ್ಗಳು ಬ್ರೇಕ್ ಆಗಬಹುದು ಮುಂದಿನ ದಿನಗಳಲ್ಲಿ, ಇವರಿಂದ ನೀವುಗಳು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.